ಸ್ನೇಹಿತರೆ, ಎಲ್ಲರಿಗೂ ಭಾಗ್ಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಮೆಂತ್ಯ ತಾಲಿಪಟ್ಟಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಹಿಟ್ಟು ತೋರಿಸ್ತೀನಿ. 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆಯಿತಾ. ಇನ್ನು 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದರಷ್ಟೇ ಅಕ್ಕಿ ಹಿಟ್ಟು ತೊಗೋಬೇಕು. ಇವಾಗ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕ್ಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹಿಟ್ಟಿಗೆ ನೋಡಿ ಉಪ್ಪು ಹಾಕ್ಕೊಂಡು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಇದನ್ನು ಹಾಕ್ಕೊತೀನಿ. ಆಮೇಲೆ ಕ್ಯಾರೆಟ್ ಹಾಕ್ಕೊತೀನಿ, ಈರುಳ್ಳಿ ಹಾಕೊಳ್ಳೋಣ, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಟೋಟಲಾಗಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಬೆಳಗ್ಗೆ ತಿಂಡಿಗೂ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಬೋದು. ನೋಡಿ ಇವಾಗ ಇದಕ್ಕೆ ನೀರು ಹಾಕೋಣ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ತಣ್ಣೀರೇ ಹಾಕ್ಕೊಂಡು ಕಲಿಸ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ದೋಸೆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ದೋಸೆ ಥರ ಹಾಕೋದು ಇದನ್ನು. ಸೊಪ್ಪು ತರಕಾರಿ ಎಲ್ಲ ಹಾಕಿರ್ತೀವಿ, ಟೇಸ್ಟ್ ಸಖತ್ತಾಗಿ ಬರುತ್ತೆ. ಹೀಗೆ ಮೆಣಸಿನ್ಕಾಯಿ ರುಬ್ಬಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಖಾರ ಎಲ್ಲ ಅದು ಜಾರಿಗೆ ಹತ್ತಿರ್ತದೆ ಅಂತ. ಖಾರ ಮತ್ತು ಉಪ್ಪು ಕರೆಕ್ಟಾಗಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಒಂದು 10 ನಿಮಿಷ ನೆನೆಯಬೇಕು ಹಿಟ್ಟು. ಆಮೇಲೆ ದೋಸೆ ಥರ ಹಾಕಬೇಕು. ನೋಡಿ ಈ ಥರ ಕಲಸಿದ್ದೀನಿ. ಎಲ್ಲನೂ ಹಿಟ್ಟನ್ನ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಗಟ್ಟಿಯಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ ಇವಾಗ ಇದು ಒಂದು 10 ನಿಮಿಷ ನೆನೆಯೋಕೆ ಇಡೋಣ ಹೀಗೆ. ಆಮೇಲೆ ಹಾಕೋದು ಹೇಳ್ಕೊಡ್ತೀನಿ. ನೋಡಿ ಇವಾಗ 10 ನಿಮಿಷ ನೆನೆದಿದೆ ಹಿಟ್ಟು. ಈ ಥರ ತೆಳುವಾಗಿದೆ ನೋಡಿ. ಈರುಳ್ಳಿ ಅದೆಲ್ಲ ಹಾಕಿದ್ವಲ್ಲ, ಹೀಗೆ ಇವಾಗ ಒಂಥರ ಲೆವೆಲಿಗೆ ಚೆನ್ನಾಗಿ ಬಂದಿದೆ. ಇವಾಗ ಹಾಕಿ ತೋರಿಸ್ತೀನಿ. ನೋಡಿ ಫಸ್ಟು ಈ ಥರ ತವ ಇಟ್ಕೊಂಡಿದ್ದೀನಿ. ಇದು ಕಾದಿದ್ದು. ಇವಾಗ ಎಣ್ಣೆ ಹಚ್ಚೋಣ. ಈರುಳ್ಳಿಯಿಂದ ಎಣ್ಣೆ ಸವರಿದ್ರೆ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಸುತ್ತ ಎಣ್ಣೆ ಸವರಿ ತುಂಬ ತೆಳುವಾಗಿ ಬರಲ್ಲ ಇದು. ಕೈಯಲ್ಲಿ ಮಾಡಿ ಹೀಗೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ತರಕಾರಿ, ಹಾಗಾಗಿ ತುಂಬ ತೆಳುವಾಗಿ ಬರಲ್ಲ. ಇಷ್ಟೇ ಸಾಕು. ಇವಾಗ ಇದು ಬೇಯ್ತಾ ಇದೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸುತ್ತ ಈ ಥರ ಸುತ್ತ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಸೈಡ್ ಬೆಂದಿದೆ. ಇವಾಗ ಎತ್ತಾಕೋಣ. ನೋಡಿ ಈ ಥರ ಬಂದಿದೆ. ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈ ಥರ ಇವಾಗ ನೋಡಿ ಇದು ಬೆಂದಿದೆ. ಎತ್ತಾಕೋಣ. ಈ ಥರ ಬೆಂದರೆ ಸಾಕು. ಇವಾಗ ಇನ್ನೊಂದು ಹಾಕೋಣ. ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ದೀವಿ. ಇದಕ್ಕೆ ಮೊಸರು ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಬಿಟ್ಕೊಂಡು ಸುತ್ತ
2 ನಿಮಿಷ ಬೇಯಲಿ ಮತ್ತೆ ತಕ್ಕ ಆಗಿದೆ ಇವಾಗ. ಇದ್ರ ಜೊತೆಗೆ ಮೊಸರು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಈಗ ರೆಸಿಪಿ ಇಷ್ಟ ಆದರೆ ನೀವು ಈ ಥರ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.